ಗಣಿ, ನಮ್ಮ ಹಳೆ ಅಂಗಡಿ ಹಿಂದ್ಗಡೆ ಒಂದು ಚಿಕ್ಕದು 20-30 ಸೈಟ್ ಇತ್ತಲ್ಲ, ಅದನ್ನ ಮಾರಿದ್ರೆ ಎಷ್ಟು ಸಿಗ್ಬೋದು? ಅದು ಮಾರಕ್ಕಾಗಲ್ಲ ಅಣ್ಣ. ಈಗ ನಿನಗೆ ದುಡ್ಡಿನ ಅವಶ್ಯಕತೆ ಇದ್ರೆ ನನಗೆ ಹೇಳು. ಅನು ಹೆಂಗೂನು ನನಗೂ ಮಗಳೇ ತಾನೆ, ನಾನು ನನ್ನ ಕೈಲಾದ್ದು ಕೊಡ್ತೀನಿ. ಏನು ಏನು ನಿನ್ ಕೈಲಾಗೋದು? ನನ್ ಕೈಲಿ ಏನೂ ಆಗಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ ನೀವಲ್ಲ? ಸುಬ್ಬು, ಏನ್ ಅನ್ಕೊಳ್ತಿದ್ದೀರಾ ನನ್ನ? ಅವಳು ನೋಡಿದ್ರೆ ತಾಯಿ ಒಡವೆ ತಂದ್ಕೊಟ್ಟಿದ್ದಾಳೆ, ನೀನ್ ನೋಡಿದ್ರೆ ಕೈಲಾಗಿದ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ. ನನಗೆ ಹಳೆ ಒಡವೆಗಳು ಬೇಡ, ನೀನು ಕೊಡೋ ಕಾಸು ಬೇಡ. ನನ್ನ ಮಗಳ ಮದ್ವೆನ ಸಮರ್ಥವಾಗಿ ನಾನು ಮಾಡ್ತೀನಿ, ಎಲ್ಲರೂ ನೋಡ್ತಾ ಇರಿ. ಇದೊಳ್ಳೆ ಸರಿ ಹೋಯ್ತಲ್ಲ ಭಾವ, ಅವ್ರು ಅಷ್ಟೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಆ ವೈಭವನ ನೀವು ಅನುಭವಿಸೋದ್ ಬಿಟ್ಬಿಟ್ಟು ಹೊರೆನ ತಲೆ ಮೇಲೆ ಹಾಕೊಳಕ್ಕಾಗತ್ತಾ? ಇದು ಹೊರೆ ಅಲ್ಲ ವೀಣಾ, ನನ್ನ ಕರ್ತವ್ಯ. ಕರ್ತವ್ಯ ಅಂತ ಹೇಳಿ ಬೇಡದಿರೋ ಕಷ್ಟನ ತಲೆ ಮೇಲೆ ಹಾಕೊಳಕ್ ಆಗತ್ತಣ್ಣ? ಇಂಥ ವೈಭವದ ಮದುವೆನ ನನ್ನ ಜನ್ಮದಲ್ಲೇ ನೋಡ್ತಾ ಇರ್ಲಿಲ್ವೋ ಏನೋ. ಅಣ್ಣ, ಒಳ್ಳೆ ಜಾಕ್ಪಾಟೆ ಹೊಡೆದೆ ಅಣ್ಣ ನೀನು. ಭೂತ್ ಕನ್ನಡಿ ಆ ಹುಡುಕೋದ್ರು ಇಂಥ ಗಟ್ಟಿ ಕುಳ ಸಿಗ್ತಿರ್ಲಿಲ್ಲ ನಿನ್ ಮಗಳಿಗೆ. ಸುಮ್ನೆ ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ಬಿಟ್ಟು ಸುಮ್ನಿದ್ಬಿಡೋಣ, ಎಲ್ಲ ಸರಿಯಾಗತ್ತೆ. ರೀ, ನೀವು ಸುಮ್ನೆ ಭಾವನ ಅಟ್ಟಕ್ಕೇರ್ಸ್ಬೇಡ್ರಿ. ಅವ್ರು ಹೇಳ್ತಿರೋ ಸರಿನೇ, ನಮ್ ಕೈಲಾಗಿದ್ದನ್ನ ನಾವು ಮಾಡ್ಲೇಬೇಕು. ಅಲ್ಲ, ಹೆಣ್ಣಿನ ಕಡೆಯವರಾಗಿ ನಾವು ಸ್ವಲ್ಪ ಮಾಡೋದಿರುತ್ತೆ ರೀ. ಈಗ ದೊಡ್ಡ ಮನುಷ್ಯರದೆಲ್ಲ ಕೆಲವೊಂದು ಅರ್ಥನೇ ಆಗಲ್ಲಪ್ಪ. ಅಲ್ಲ, ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ, ಅವ್ರನ್ನ ಪಕ್ಕಕ್ಕಿಟ್ಟು ಅವ್ರನ್ನ ಮಾತ್ರ ವಿಡಿಯೋ ಮಾಡಿದ್ದೇನು, ಜೊತೆಗೆ ನಡ್ಸ್ಕೊಂಡು ಹೋಗಿದ್ದೇನು, ಇದೆಲ್ಲ ಸ್ವಲ್ಪ ಅತಿನೇ ಆಯ್ತು. ಅಂತ ಶ್ರೀಮಂತರ ಸಂಬಂಧ ಸಿಗುವಾಗ ಇಂಥದ್ದೆಲ್ಲ ಪಕ್ಕಕ್ಕಿಡ್ಬೇಕು. ಅದು ಬಿಟ್ಬಿಟ್ಟು ಏನ ಕಯ ಅಂತ ಕಣಿ ಹೊಡಿತಾಳೆ. ಸರಿ, ನಂಗೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ, ಹೋಗಿದ್ ಬರ್ತೀನಿ. ಸರಿ ಅಣ್ಣ. ಸರ್ ಸುಬ್ಬು, ಏನಾಯ್ತು ರಮ್ಯಾ? ಯಾಕೆ ರೂಮಲ್ಲಿ ಒಬ್ಳೆ ಸಪ್ಪು ಕೂತಿದ್ಯಾ? ನಿನ್ ಮದ್ವೆ ಹತ್ರ ಬಂತಲ್ಲ ಅನು. ಅದಕ್ಕೇನಂತೆ? ಏನಾದ್ರೂ ಬೇಕಿತ್ತಾ? ಮತ್ತೇನು? ಹೀಗೆ ಹೋದ್ರೆ ಎಲ್ರು ಇದನ್ನೇ ನೋಡ್ತಾರೆ. ನಾನು ಎಲ್ರೂ ಹೇಗ್ ಫೇಸ್ ಮಾಡ್ಲಿ? ಅಯ್ಯೋ ದಡ್ಡಿ, ಇದಕ್ಕೆಲ್ಲ ಯಾರಾದ್ರೂ ಚಿಂತೆ ಮಾಡ್ತಾರಾ? ಇರು, ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆಕ್ನೆ ಸ್ಪೆಷಲಿಸ್ಟ್ ಇರುವಾಗ ಯಾಕೆ ಚಿಂತೆ? ಮೊಡವೆಗಳಿಗೆ ಹೇಳು ಗುಡ್ ಬೈ. ಇದ್ರಿಂದ ಮೊಡವೆ ಹೋಗುತ್ತಾ? ಹೇಗೆ? ಆಕ್ನೆ ಸ್ಟಾರ್ನ 3 ಸ್ಟೆಪ್ ಆಕ್ಷನ್. ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ, ಮೊಡವೆಗಳನ್ನ ಮಾಯ ಮಾಡತ್ತೆ, ಮತ್ತೆ ಕೊಡುತ್ತೆ ಕ್ಲಿಯರ್ ಆಕ್ನೆ ಫ್ರೀ ಸ್ಕಿನ್. ಇದು ಸೋಪ್ ಮತ್ತೆ ಜೆಲ್ಗಳಾಗೂ ಸಿಗುತ್ತೆ. ಥ್ಯಾಂಕ್ಸ್ ಅನು. Excuse me, sir. ಹೇಳಪ್ಪ ಆಪ್ತ ಮಿತ್ರ. ಏನೋ ಮದುಮಗ ಆಗಿ ಮತ್ತೆ ಈ ಕೆಲಸ ಮಾಡ್ಕೊಂಡು ಕೂತಿದ್ಯಲ್ಲ ನೋಡು, ಇದನ್ನೀಗ ಮಾಡೋಕೆ ಸಾವಿರಾರು ಜನ ಇದ್ದಾರೆ, ನೀನು ಮಾಡ್ಬೇಕಾಗಿಲ್ಲ. 25 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಕೂತಿದೀಯಲ್ಲ, ಸಾಕ್ ಬಿಡು.
ಅದೇನದು ಕೈಯಲ್ಲಿ? ಇದು ಹೂವು ಮತ್ತೆ ಪ್ರಸಾದ. ಇದನ್ನ ಭದ್ರವಾಗಿ ಜೇಬಲ್ಲಿಟ್ಕೊ. ಹೀಗೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಕಣೋ. ಎಲ್ಲೂ ಸಾಂಗವಾಗಿ, ಶಾಂತವಾಗಿ, ಸುಸೂತ್ರವಾಗಿ ಸಾಕ್ತಿದೆ. ನಾನು ಪೀರ್ ಬಾಬಾ ಹತ್ರ ಹೋಗಿದ್ದೆ. ಏನಂದ್ರು ನಿನ್ನ ಪೀರ್ ಬಾಬಾ? ಅವ್ರ ಬಗ್ಗೆ ತಮಾಷೆ ಮಾಡಬೇಡ್ವೋ, ತುಂಬಾ ಪವರ್ಫುಲ್ಲು. ಸರಿ, ಏನ್ ಹೇಳಿದ್ರು ಹೇಳು. ಮದುವೆ ಸುದ್ದಿ ಮುಟ್ಸಕ್ ಹೋಗಿದ್ದೆ. ಬಾಬಾ ಏನಂದ ಗೊತ್ತಾ? ಇದು ದೈವ ಪ್ರೇರಿತ, ದೈವ ನಿರ್ಧರಿತ ಅಂತ ಹೇಳ್ಬಿಟ್ಟ. ಇದಕ್ಕಿಂತ ಇನ್ನೇನ್ ಬೇಕು ನಿನ್ ಮದುವೆಗೆ? ನನ್ನ ಮದುವೆ ಅಂತ ನೀನ್ ಸಡಗರ ಪಡ್ತಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಕಣೋ. ವರನ ದಿಬ್ಬಣದ ಜೊತೆ ನಿನ್ನ ಡೊಳ್ಳು ಕುಣಿತ ನೋಡೋ ಘಳಿಗೆ ಹತ್ರ ಬಂತು ಅಂತಾಯ್ತು ಅಲ್ವಾ? ಕುಣಿಯೋದೆ ಮತ್ತೆ. ನೋಡ್ತಾ ಇರೋ, ನಿನ್ನ ಮದುವೆಗೆ ನಾನೆಂತ ನಾಟ್ಯ ಭಯಂಕರ ಅಂತ ತೋರಿಸ್ತೀನಿ. ಅದ್ ಹೇಗ್ ಮಾಡ್ದೆ ಇನ್ನೊಂದ್ಸಲ ತೋರಿಸು. ಅನು, ಇನ್ನೂ ಆಫೀಸಿಗೆ ಹೋಗ್ಬೇಕಾ? ಅಲ್ಲ, ಮದುವೆ ಗೊತ್ತಾದ್ಮೇಲೂ ಇನ್ನೂ ಆಫೀಸಲ್ಲಿ ಏನ್ ಕೆಲಸ ಇರುತ್ತೆ? ಅದು ಬೇರೆ ಇದು ಬೇರೆ ಚಿಕ್ಕಿ. ಮದುವೆಗೂ ಆಫೀಸ್ ಕೆಲ್ಸಕ್ಕೂ ಏನ್ ಸಂಬಂಧ? ನಾನ್ ಬೇರೆ ಆಫೀಸಲ್ಲಿ ಕೆಲಸ ಮಾಡಿದ್ರು ಹೋಗ್ಲೇಬೇಕಿತ್ತಲ್ವಾ? ಅದೇ ಕೆಲಸ ಇಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಹಾಗಲ್ಲ ಅನು, ಮದುವೆ ಬೇರೆ ಹತ್ರ ಬಂತು, ಒಡವೆ ಗಿಡವೆ ಎಲ್ಲ ಪರ್ಚೇಸ್ ಮಾಡೋದಿದೆ. ಅಂಥದ್ರಲ್ಲಿ ಎಲ್ಲವನ್ನು ಕೊನೆ ಮೂಮೆಂಟ್ ಅಲ್ಲಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ವಾ? ಹಲೋ ಮ್ಯಾಮ್, ಹೇಳಿ. ಹಲೋ, ಯಾನು ಮಂಗಳಸೂತ್ರ ಡಿಸೈನ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ನನ್ನ ಹತ್ರನಾ? ನಾನು ಇನ್ನೇನು ಆಫೀಸ್ಗೆ ಹೊರಟೆ ಮ್ಯಾಮ್, ಅಲ್ಲೇ ಬಂದು ಮಾತಾಡ್ತೀನಿ. ನೋ, ನಾನು ನಿಮ್ಮನೆಗೆ ಬರ್ತಿದ್ದೀನಿ. ಯು ಸ್ಟೇ ದೇರ್. ನೀವೇ ಬರ್ತೀರಾ? ಅಲ್ಲ, ಯಾ, ಬಿಕಾಸ್ ಅಲ್ಲಂದ್ರೆ ನಿಮ್ಮ ಅಪ್ಪ ಅಮ್ಮನೂ ಇರ್ತಾರಲ್ವಾ? ಆಮೇಲೆ ಅವ್ರ ಚಾಯ್ಸ್ ಬೇರೆ ಏನಾದರೂ ಆಗಿದ್ರೆ, ಸೊ ಅಲ್ಲೇ ಕೂತು ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಡಿಸೈನ್ನ ಫೈನಲ್ ಮಾಡಿಬಿಡೋಣ. ದಟ್ ವಿಲ್ ಬಿ ಬೆಟರ್. ಹಲೋ ಅನು. ಎಸ್ ಮ್ಯಾಮ್, ಬನ್ನಿ. ಅನು, ನಿನಗಿದು ಇಷ್ಟ ಆಗಲ್ಲ ಅನ್ನೋದು ನನಗೂ ಗೊತ್ತು. ಬಟ್ ಇದು ಆರ್ಯ ಸರ್ ನನಗೆ ಕೊಟ್ಟಿರೋಂಥ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾನು ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ಆ್ಯಂಡ್ ಐ ಕಾನ್ ಸೇ ನೋ ಟು ಹಿಮ್. ಸೊ ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್. ಐ ಆಮ್ ಡೂಯಿಂಗ್ ದಿಸ್ ಫಾರ್ ಆರ್ಯ ಸರ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಏನಂತಾನೋ? ಅಮ್ಮ, ಮಂಗಳಸೂತ್ರದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಮೀರಾ ಮ್ಯಾಮ್ ಇಲ್ಲಿಗೆ ಬರ್ತಿದಾರಂತೆ. ಏನು, ಮಂಗಳಸೂತ್ರದ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅವ್ರು ಇಲ್ಲಿಗೆ ಬರ್ತಾರ? ಏನಕ್ಕ ಇದು? ಕರಿಮಣಿನೂ ಅವ್ರ ಆಫೀಸ್ ಕಡೆಯಿಂದಾನೆ ಅರೇಂಜ್ ಮಾಡ್ತಾರ? ಅಪ್ಪಾ, ಇಂಥ ಮದ್ವೆ ನಾನು ಎಲ್ಲೂ ನೋಡಿಲ್ಲಪ್ಪ. ಬೇಡ, ಇದು ಕಾರ್ಪೊರೇಟ್ ಕಲ್ಯಾಣ, ಹೊಸ ಟ್ರೆಂಡ್. ನಿನಗಿವೆಲ್ಲ ಅರ್ಥ ಆಗಲ್ಲ. ನಿಜವಾಗ್ಲೂ ನೀವು ಹೇಳ್ದಂಗೆ ಹೊಸ ಟ್ರೆಂಡ್ ಹಳೆ ಟ್ರೆಂಡ್ ಅರ್ಥ ಅಂತೂ ಆಗ್ತಿಲ್ಲ. ಮೀರಾಜಿಗೆ ಪ್ರಸಾದ ಕೊಡ್ಬೇಕು, ಎಲ್ಲಿ ಕಾಣ್ತಿಲ್ಲ? ಅವಳಿಗೆ ಅನು ಮನೆಗೆ ಕಳಿಸಿದ್ದೀನಿ ತಾಳಿ ಡಿಸೈನ್ ಫೈನಲ್ ಮಾಡೋಕೆ. ಏನು ತಾಳಿ ಡಿಸೈನ್ ಫೈನಲ್ ಮಾಡಕ? ಬುದ್ಧಿ ಇದೆಯಾ ನಿಂಗೆ? ಯಾಕೋ ಬೈತಿದ್ಯಾ? ದಡ್ಡ ಕಣು, ನೀನ್ ನಿಜವಾಗ್ಲೂ ದಡ್ಡ. ಅನು ಮದ್ವೆ ಆ ಸಂಪತ್ ಜೊತೆ ಫಿಕ್ಸ್ ಆದಾಗ ಕರಿಮಣಿ ಖರೀದ್ಸೋಕೆ ನೀನೇ ಹೋಗಿದ್ದೆ. ಈಗ ನಿನ್ನ ಮದ್ವೆಗೆ ಮೀರನ್ ಕಳಿಸ್ತಿದ್ಯಾ? ಶಬಾಷ್, ಪಕ್ಕ ಬಿಸ್ನೆಸ್ ಮ್ಯಾನ್ ಕಣೋ ನೀನು. ಇದು ನೀನು ಅನು ಜೊತೆಯಾಗಿ ಮಾಡ್ಬೇಕಾಗಿರೋ ಕೆಲಸ ಕಣೋ, ನಾನಲ್ಲ. ಅನುನೇ ಬೈತಾಳ್ ನೋಡು. ಇದು ನನಗೆ ಗೊತ್ತೇ ಆಗಿಲ್ಲ ಕಣೋ. ನೀನು ಮದುವೆ ಆಗದೆ ಇದ್ರು
ನಿಂದು ಸಂಸಾರ ಜ್ಞಾನ. ನಂದು ನೋಡು, ಡಬಲ್ ಡಿಗ್ರಿ ಆಗ್ತಾ ಬಂದರೂ ಈ ವಿಷಯದಲ್ಲಿ ನಾನು ಫೇಲ್ಯೂರೇ. ಈಗ ಅವಳು ಬೈತಾಳ, ಅವಳು ಬೈದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಣೋ. ಈಗ ನಾನೇನು ಮಾಡಲಿ? ನನ್ನ ಜೊತೆ ಡಾನ್ಸ್ ಮಾಡ್ಬಾ. ಮೀರಾ ಮೇಡಮ್, ಬನ್ನಿ 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 ಮ್ಯಾಮ್. ಅಶೇಷು, ಚಪ್ಪಲಿಗಳೆಲ್ಲ ಒಳಗಡೆ ಬರ್ತಿದಿರಲ್ಲ, ಮನೆ ಹೊರಗಡೆ ಬಿಟ್ಟು ಬರುತ್ತಾನೆ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ ಮೇಡಮ್. ಇದೇನಕ್ಕ, ಮೊದ್ಲು ಯಾರಾದ್ರೂ ಚಪ್ಪಲಿಗಳೆಲ್ಲ ಒಳಗಡೆ ಬಂದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತ ಇದ್ದೆ. ಅದು ಅಲ್ಲದೆ ಮನೆಯೆಲ್ಲ ಗುಡಿಸಿ ಒರೆಸಿದೀವಿ, ಪೂಜೆ ಬೇರೆ ಮಾಡಿದೀವಿ. ಇವ್ರು ಚಪ್ಪಲಿ ಹಾಕೊಂಡು ಒಳಗೆ ಬಂದ್ಬಿಡದಾ? ಐ ಮೀನ್ ಐಮ್ ಸೋ ಸಾರಿ, ನನಗೆ ಗೊತ್ತಾಗದೆ ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟೆ. ಇಟ್ಸ್ ಫೈನ್, ನಾನು ಹೊರಗಡೆ ಬಿಟ್ಟು ಬರ್ತೀನಿ. ನೋಟು ಮೀರಾ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಮೊದ್ಲೆಲ್ಲ ನಾನು ಹಾಗೆ ಇದ್ದೆ, ಈಗ ಕೆಲವೊಂದು ವಿಷಯದಲ್ಲಿ ಬದಲಾಗಿದ್ದೀನಿ. ಚಪ್ಪಲಿ ಹಾಕೊಂಡು ಬಂದ್ರೆ ತಪ್ಪೇನೂ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಶೋರ್ ರೈಟ್? ಹಾ, ಕೆಲವೊಂದು ವಿಷಯ ಮಾತ್ರ ಅಲ್ಲ ಅಕ್ಕ, ಬಹಳ ಬದಲಾಗಿದೆಯಾ. ಸ್ವಲ್ಪ ಸುಮ್ಮನಿರೇ ವೀಣಾ. ಇಟ್ಸ್ ಓಕೆ ಪುಷ್ಪ ಅವರೇ. ಇರ್ಲಿ ಇರ್ಲಿ, ಕುಡೀರಿ. ಕುದಿಸಿ ಆರಿಸಿರೋ ನೀರು ಧಾರಾಳವಾಗಿ ಕುಡಿಬೋದು, ತಗೊಳ್ಳಿ. ಥ್ಯಾಂಕ್ ಯು. ಅನು, ಚೆಕ್ ದೀಸ್ ಔಟ್. ಇದು ನಾನು ಸೆಲೆಕ್ಟ್ ಮಾಡಿರೋ ಮಂಗಲಸೂತ್ರದ ಡಿಸೈನ್. This is modern and this is more of an antique type. ಮ್ಯಾಮ್, ನೀವು ನನಗಿದನ್ನ ಮೇಲ್ ಮಾಡಿದ್ರು ಸಾಕಾಗ್ತಿತ್ತು, ನಾನು ನೋಡಿ ಫೈನಲ್ ಮಾಡ್ತಿದ್ದೆ. ಇದಕ್ಕೋಸ್ಕರ ಇಲ್ಲಿವರೆಗೂ ಬರೋ ತೊಂದರೆ ತಗೋಬೇಕಾಗಿರ್ಲಿಲ್ಲ. ದಟ್ಸ್ ಓಕೆ. ನಾನು ಬಂದಿರೋದು ಆರ್ಯ ಸರ್ಗೋಸ್ಕರ. ಐ ಮೀನ್, ಅವ್ರು ಹೇಳಿರೋದ್ರಿಂದ, ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದೇ ಅಲ್ವಾ ನನ್ನ ಜಾಬ್. ಈ ಡಿಸೈನ್ ನೋಡಿ ವೀಣಾ, ಆಗ ಸಖತ್ತಾಗಿದೆ. ಎಕ್ಸ್ಕ್ಯೂಸ್ ಮೀ, ಆರ್ಯ ಸರ್ ಫೋನ್ ಮಾಡ್ತಿದ್ದಾರೆ, ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಐ ಬಿ ರೈಟ್ ಬ್ಯಾಕ್. ಎಸ್ ಸರ್, ಟೆಲ್ ಮಿ. ಕಮ್ ಬ್ಯಾಕ್ ಟು ದ ಆಫೀಸ್ ಮೀರಾ. ಸೊ ವಾಟ್ ಹ್ಯಾಪನ್? ಅದರ ಅವಶ್ಯಕತೆ ಇಲ್ಲ ಮೀರಾ. ಯು ಆರ್ ರೈಟ್. ನೀನು ಹೇಳಿದ್ದೆ ಸರಿ. ತಾಳಿ ತಗೊಳ್ಳೋಕೆ ನಾನು ಅನು ಇಬ್ಬರೇ ಹೋಗಬೇಕು. ನೀನು ಅನುಗೆ ಈಗಲೇ ಆಫೀಸಿಗೆ ಬರೋಕೆ ಹೇಳು. ಓಕೆ ಸರ್, ಆಸ್ ಯು ಸೇ. ಸಿ ಯು ಮೀರಾ. ಸಾರಿ, ಪ್ಲಾನಲ್ಲಿ ಸಮ್ ಮೈನರ್ ಚೇಂಜಸ್ ಇದೆ. ಆರ್ಯ ಸರ್ ಕಾಲ್ ಮಾಡಿ ಅನು ನಾ ಆಫೀಸಿಗೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಸೊ ಅನು, ಯು ಕಮ್ ವಿತ್ ಮೀ, ಆಫೀಸ್ಗೆ ಬಂದ್ಬಿಡು. ಸರ್ ಹಾಗಂದ್ರ? ಯಾ, ಸರಿ, ಹಾಗಿದ್ರೆ ನಾನು ಆಫೀಸ್ಗೆ ಬರ್ತೀನಿ ಮ್ಯಾಮ್. ಯಾಕಂತೆ ದಿಢೀರಂತ? ಆರ್ಯ ಸರ್ ಮತ್ತೆ ಅನು ಇಬ್ರು ಒಟ್ಟಿಗೆ ಹೋಗಿ ಮಂಗಲಸೂತ್ರ ತಗೋತಾರಂತೆ. ಸೊ ಮಂಗಲಸೂತ್ರನಾ? ಹಾಗಾದ್ರೆ ನಾವೆಲ್ಲ ಬರ್ತೀವಿ. ಏನ್ ಪುಷ್ಪಕ? ಮಂಗಲಸೂತ್ರ ತರೋದಕ್ಕೆ ಅಂದ್ಮೇಲೆ ನಾವು ಹೋಗ್ಲೇಬೇಕಲ್ವಾ? ನನ್ಗೂ ನನ್ನ ವಾರಗೀತಿಗೂ ಚಿನ್ನ ನೋಡೋದು ಅಂದ್ರೆ ತುಂಬಾ ಇಷ್ಟ. ನಾವೆಲ್ಲರೂ ಬರ್ತೀವಿ.
ಹೌದೌದು ಖುಷಿನೇ. ಅದ್ರ ಜೊತೆಗೆ ದೊಡ್ಡವರು ಅಂತ ಯಾರಾದ್ರೂ ಇರ್ಲೇಬೇಕಲ್ವಾ? ವೀಣಾ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆರ್ಯವರ್ಧನ್ ಹೋಗ್ತೀನಿ ಅಂತ ಹೇಳಿದಾರಂತಲ್ಲ, ಅವ್ರಿಗಿಂತ ದೊಡ್ಡವರು ಯಾರಿದಲ್ಲಿ? ಆಕ್ಚುಲಿ ಸರ್ ಅನುನ ಮಾತ್ರ ಬರಕ್ ಹೇಳಿದ್ದಾರೆ. ಅಲ್ಲ ಆರ್ಯ ಸರ್ಗೆ ಇದ್ರ ಬಗ್ಗೆ ತಿಳಿದಿದೆಯೋ ಇಲ್ವೋ? ನಾವು ಎಲ್ರು ಬರ್ತೀವಿ ಬಿಡಿ. ಹಂಗಾದ್ರೆ ನಾನು ಸೇರ್ಕೋತೀನಿ. ಹೇಗೋ ಅವ್ರ ಆಫೀಸ್ ನಾನು ನೋಡಿಲ್ವಲ್ಲ, ಅವ್ರ ಆಫೀಸ್ ಬಗ್ಗೆ ವೀಣಾ ತುಂಬಾ ಹೇಳ್ತಾ ಇದ್ಲು. ಅದು ಹೇಗಿದೆ ಅಂತ ನಾನು ಒಂದ್ಸರಿ ಕಣ್ಣು ತುಂಬ್ಕೋತೀನಿ. ವೀಣಾ ಸುಮ್ಮನೆ ಮಾತಾಡ್ತಾ ಇರ್ಬೇಡಿ, ಎಲ್ಲ ರೆಡಿಯಾಗಿ ಹೋಗೋಣ. ಬರ್ತೀವಿ ಮೇಡಮ್ ನಾವು. ಒಂದ್ 5 ನಿಮಿಷ ಬಂದ್ಬಿಡ್ತೀವಿ. ಇದ್ಯಾಕೆ ನನಗೆ ಮೊದಲೇ ಹೊಳ್ದಿಲ್ಲ? ಯಾವುದೋ ಬಿಸ್ನೆಸ್ ಮೀಟಿಂಗ್ ಥರ ನಾನು ಮೀರನ್ನ ಕಳಿಸ್ಬಿಟ್ಟೆ. ನಾನೇ ಅನುಗ್ ಫೋನ್ ಮಾಡಿ ತಾಳಿ ವಿಚಾರವಾಗಿ ಕೇಳಬೇಕಿತ್ತು. ಏನೋ ಆರ್ಯ ನೀನು. ಹಾಯ್ ಸರ್. ಮೀರಾ, ಅನು ಬಂದ್ಲಾ? ಎಸ್ ಸರ್. ಅನು ಜೊತೆ ಅವ್ರ ತಾಯಿ ಪುಷ್ಪ ಅಂಡ್ ಪುಷ್ಪ ಅವ್ರ ಓರ್ಗಿತಿ ವೀಣಾ ಅಂಡ್ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ನಾನು ನಿನಗೆ ಅನು ಕಳಿಸು ಅಂತಂದೆ. ನೀನ್ ನೋಡಿದ್ರೆ ಎಲ್ರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಎಸ್ ಸರ್, ಅವರು ನಿಮ್ ಜೊತೆ ಬರ್ತಾರಂತೆ. ಸಾರಿ ಸರ್. ಒಂದು ಕೆಲಸ ಮಾಡು, ನೀನು ಅವರನ್ನ ನೋಡ್ಕೋತಾ ಇರು. ನೀನೀಗ ಅನು ಮಾತ್ರ ಒಳಗೆ ಕಳಿಸು, ಸರಿನಾ? ಓಕೆ. ಏನಕ್ಕ ಇದು ಇಷ್ಟು ದೊಡ್ಡ ಆಫೀಸು, ಎಲ್ಲ ಕಡೆ ಎಸಿ ಇದೆ. ಅಕ್ಕೆ ನಮ್ಮ ಕಾಂತನಲ್ಲೇನೆ ಯಾರು ಇಷ್ಟು ದೊಡ್ಡ ಆಫೀಸಲ್ಲಿ ಕೆಲಸನೇ ಮಾಡಿರಲಿಲ್ಲ. ಅದನ್ನ ನನ್ನ ಮನಸ್ಸು ಸಾಧಿಸ್ಬಿಟ್ಲು ಅದಕ್ಕೆ. ಇಲ್ಲಿ ಕೆಲ್ಸಕ್ಕೆ ಬರೋದಿರ್ಲಿ, ಇಂಟರ್ವ್ಯೂಗೆ ಬರ್ಬೇಕಂದ್ರೆ ವರ್ಷಾನ್ಗಟ್ಲೆ ಕಾಯ್ಬೇಕಂತೆ. ಅನು ಮೊದಲನೇ ಸರಿಗೆ ಓಕೆ ಆಗೋದ್ಲು. ಕೆಲ್ಸಕ್ಕೋ ಇಲ್ಲ ವರ್ಧನ್ ಮನೆ ಸೊಸೆ ಆಗೋದಕ್ಕೋ? ಎರಡಕ್ಕೂ ಯೋಗ ಯೋಗ್ಯತೆ ಬೇಕು. ಅದು ನನ್ನ ಮಗಳಿಗಿದೆ ವೀಣಾ. ಹಾ ಪಕ್ಕ ಪಕ್ಕ. ಮಹೇಶ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕುಡಿಯೋದಕ್ಕೆ ಸ್ವಲ್ಪ ನೀರು ಸಿಗುತ್ತಾ? ಅಯ್ಯೋ ನೀರಾ, ಜ್ಯೂಸೇ ತರ್ತೀನಿ ರೀ ಮೇಡಮ್. ಮಗಳು ಕೆಲಸ ಮಾಡೋ ಜಾಗ ಅಂದ್ಮೇಲೆ ಎಲ್ರೂ ಪರಿಚಯ ಇರ್ಬೇಕಲ್ವಾ? ಅಮ್ಮ ಸರಿ, ನೀವಿಲ್ಲೇ ಇರಿ. ನನಗೆ ಡೆಸ್ಕ್ ಹತ್ರ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಅಮ್ಮ, ಹೋಗ್ಬಿಟ್ ಬಾ. ನಿನಗೆ ಗೊತ್ತಾ, ಆರ್ಯ ಸರ್ ಒಂದ್ಸರಿ ನಮ್ಮ ಮನೇಲಿ ಫ್ರಿಡ್ಜ್ ಕೆಟ್ಟೋಗಿತ್ತು ಅಂತ ರಿಪೇರಿ ಮಾಡ್ಕೊಡಕ್ ಬಂದಿದ್ರು. ಇದು ಸೀಕ್ರೆಟ್. ಇಲ್ಲಿ ಕೊಡಿ. ಥ್ಯಾಂಕ್ಸ್. ಇಷ್ಟು ದೊಡ್ಡ ಆಫೀಸಲ್ಲಿ ಎಲ್ರಿಗೂ ಉಪಚಾರ ಮಾಡ್ಬೇಕಲ್ಲ ನೀವು. ನಿಮ್ದು ಒಳ್ಳೆ ಕೆಲಸ. ಥ್ಯಾಂಕ್ ಯು ಮೇಡಮ್. ಅನ್ನು ಮೇಡಮ್ ಆರ್ಯ ಸರ್ ಬಿಟ್ರೆ ಈ ತರ ಹೇಳಿದ್ದು ನೀವೇ. ಇನ್ನೂ ಏನಾದ್ರೂ ಬೇಕಿದ್ರೆ ಕೇಳಿ, ತಂದ್ಕೊಡ್ತೀನಿ. ಜ್ಯೂಸ್ ಕುಡೀರಿ. ಮೀರಾ ಮೇಡಮ್ ಬರ್ತಿದ್ದಾರೆ. ಅವ್ರು ಬಂದ್ರು ಅಂದ್ರೆ ಕರೀತಿದ್ದಾರೆ ಅಂತಾನೆ ಅರ್ಥ. ಎದೊಳಿ. ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ಅನು ಎಲ್ಲಿ? ಅವಳು ಡೆಸ್ಕ್ ಹತ್ರ ಕೆಲಸ ಇದೆ ಅಂತ ಹೋದ್ಲು. ಓಕೆ ದೆನ್, ನಾನೇ ಕರಿತೀನಿ. ನೀವೆಲ್ಲರೂ ಪ್ಲೀಸ್ ವೇಟ್ ಮಾಡಿ. ನಾವು ಒಂದ್ಸರಿ ಒಳಗೆ ಹೋಗಿ ಆರ್ಯ ಸರ್ಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತೀವಿ, ಆಗ್ಬೋದಾ? ಈಗ ಬೇಡ, ನಾನು ಇನ್ಫಾರ್ಮ್ ಮಾಡ್ತೀನಿ. ಈಗ ಅನುನ ಮಾತ್ರ ಕರೆದಿದ್ದಾರೆ.